ಅಧಮ ಜೀವರಿಗೆ ಆ ಗರ್ಭದ ಚೀಲ ಆವರಕ, ಕೈಕಾಲು ಅಲ್ಲಾಡಿಸ್ಲಿಕ್ಕೇನೆ ಆವರಕ, ಅಂದ್ರೆ ಯಾವ ಕರ್ಮ ಮಾಡ್ಲಿಕ್ಕೂ ಬಿಡೋದಿಲ್ಲ, ಅತ್ಯಂತ ಪ್ರತಿಬಂಧಕ ಆವರಕ ಆಗಿರ್ತದೆ. ಹೀಗೆ ಹೊಗೆಯು ಉತ್ತಮ ಜೀವರಿಗೆ, ಹೊಗೆ ದೃಷ್ಟಾಂತದಿಂದ ತಿಳ್ಕೊಳ್ಬೇಕು, ಉತ್ತಮ ಜೀವರಿಗೆ ಕಾಮ ಸ್ವಲ್ಪ ಆವರಕ. ಕನ್ನಡಿಗೆ ಕೆಸರು ಹತ್ತಿದ್ರೆ ಆ ಹೊಗೆಗಿಂತ ಸ್ವಲ್ಪ ಹೆಚ್ಚಿಗೆ ಆವರಕ ಆಗಿರ್ತದೆ. ಗರ್ಭದ ಚೀಲ ಇನ್ನೂ ಹೆಚ್ಚಿಗೆ ಆವರಕ ಆಗಿರ್ತದೆ. ಉತ್ತಮ ಜೀವರು, ಮಧ್ಯಮ ಜೀವರು, ಅಧಮ ಜೀವರು, ಈ ರೀತಿ. ಹಾಗೆ ಇನ್ನೊಂದು ರೀತಿ ತಿಳ್ಕೊಳ್ಳೋದು ಅಂತಂದ್ರೆ, ಜೀವನಿಗೂ ಕಾಮ ಪ್ರತಿಬಂಧಕ, ಈಶ್ವರನಿಗೂ ಪ್ರತಿಬಂಧಕ, ಅಂತಃಕರಣಕ್ಕೂ ಪ್ರತಿಬಂಧಕ ಆಗಿರ್ತದೆ. ಮನಸ್ಸಿನಲ್ಲಿರೋ ಕಾಮ ಮನಸ್ಸಿನಿಂದ ನಮಗೆ ಏನು ಯೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ, ಜೀವ ಈಶ್ವರರ ಸ್ವರೂಪ ತಿಳ್ಕೊಳ್ಳಿಕ್ಕೆ ಬಿಡೋದಿಲ್ಲ, ಅದು ಪ್ರತಿಬಂಧಕ ಆಗಿರ್ತದೆ. ಇದು ಕಾಮ ಪ್ರತಿಬಂಧ ಮಾಡುವ ಕ್ರಮ. ಇಂಥ ಕಾಮವನ್ನು ಗೆದ್ದು ನಿಷ್ಕಾಮ ಕರ್ಮ ಮಾಡಬೇಕು. ಈ ಕಾಮ ಅನ್ನೋ ಶತ್ರು, ಇದು ಶತ್ರು ಇದ್ದಾಗ ಇದನ್ನು ಹೇಗೆ ಗೆಲ್ಲೋದು ಅಂತ ಕೇಳಿದರೆ, ಈಗ ಒಬ್ಬ ಶತ್ರು ಒಳಗೆ ಪ್ರವೇಶ ಮಾಡಿದ್ರಷ್ಟೇ ಒಳಗಿದ್ದವ್ರನ್ನ ನಾಶಪಡಿಸೋದು. ಹಾಗೆ ಕಾಮ ಅನ್ನೋದು ನಮ್ಮ ಒಳಗೆ ಪ್ರವೇಶ ಮಾಡಿದರೆ ಆ ಜೀವನನ್ನ ಅಧಃಪತನಕ್ಕೆ ಹಾಕಿಬಿಡ್ತದೆ. ಕಳ್ಳ ಏನ್ ಮಾಡ್ತಾನೆ, ಮೊದಲು ದೀಪನಾಶ ಮಾಡ್ತಾನೆ, ಅಲ್ಲಿರೋ ವಸ್ತುವನ್ನು ಅಪಹರಿಸ್ತಾನೆ, ಯಜಮಾನನನ್ನ ಕೊಂದು ಹೋಗ್ತಾನೆ. ಯಾವಾಗ ಬಾಗಿಲು ತೆಗೆದಿಟ್ಟಿದ್ರೆ. ಹಾಗೆ ಕಾಮ ಅನ್ನೋದು ಮನಸ್ಸಿನಲ್ಲಿ ಮೊದಲು ಪ್ರವೇಶ ಮಾಡಿ ಶಾಸ್ತ್ರಜ್ಞಾನ ಅನ್ನೋ ದೀಪವನ್ನು ನಾಶ ಮಾಡಿ ಅವನ ಸರ್ವಗುಣಗಳನ್ನು ಅಪಹಾರ ಮಾಡಿ ನರಕಾದಿ ಅನರ್ಥಕ್ಕೆ ಹಾಕಿಬಿಡ್ತದೆ ಕಾಮ. ಆದ್ರಿಂದ ಕಾಮವು ಶತ್ರು ಮೊದಲು ಒಳಗೆ ಪ್ರವೇಶ ಮಾಡ್ತಾನೆ, ದೀಪ ನಾಶ ಮಾಡ್ತಾನೆ, ದೀಪ ನಾಶ ಮಾಡಿ ಅಲ್ಲಿರೋ ಪದಾರ್ಥಗಳನ್ನು ಕದಿತಾನೆ, ಆ ಮನುಷ್ಯನನ್ನು ಅಧಪಾತಕ್ಕೆ ಹಾಕ್ತಾನೆ. ಹಾಗೆ ಕಾಮವು ಮನಸ್ಸಿನೊಳಗೆ ಮೊದಲು ಪ್ರವೇಶ ಮಾಡ್ತದೆ, ಜ್ಞಾನ ದೀಪವನ್ನ ಶಾಂತಗೊಳಿಸ್ತದೆ, ಆರಿಸಿಬಿಡ್ತದೆ, ಜ್ಞಾನ ದೀಪ ನಾಶ ಮಾಡ್ತದೆ, ಜೀವನ ಗುಣಗಳನ್ನೆಲ್ಲ ಅಪಹಾರ ಮಾಡ್ತದೆ ಕಾಮ, ಆಮೇಲೆ ಜೀವನನ್ನ ನರಕಕ್ಕೆ ಹಾಕ್ತದೆ. ಆದ್ದರಿಂದ ಅದು ಶತ್ರು ಅಂತ ಹೊರಿಸಿದ್ದಾನೆ. ಕಾಮರೂಪಂ, ಅದು ಶತ್ರು, ಕಾಮ ಅನ್ನೋದು ಶತ್ರು ಅಂತ ಹೇಳ್ತಾನೆ. ಯುದ್ಧೇನ ಮಿಹ ವೈರಿಣಂ, ಕಾಮ ಅನ್ನೋದು ಒಬ್ಬ ವೈರಿ ಅಂತ ತಿಳ್ಕೋ ಅಂತಂದ. ಅದರಿಂದ ಏನ್ ಮಾಡಬೇಕು, ಮನೆ ಬಾಗಿಲು ಹಾಕೊಳ್ಳುವಂತೆ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು, ಮುಚ್ಚಿಡಬೇಕು. ವಿಷಯ ಪದಾರ್ಥಗಳ ಕಡೆ ಹೋಗದಂತೆ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಇಡಬೇಕು. ಆ ಕಾಮ ಅನ್ನೋ ಶತ್ರು ಎಲ್ಲಿ ವಾಸ ಮಾಡ್ತಾನೆ ಅಂತ ಮೊದಲು ಅವನ ವಾಸಸ್ಥಳ ತಿಳ್ಕೋಬೇಕು. ಶತ್ರು ಎಲ್ಲಿ ವಾಸ ಮಾಡಿದ್ದಾನೆ ಅಂತ ಆ ವಾಸಸ್ಥಳ ತಿಳ್ಕೊಂಡು ಅದರ ಸುತ್ತಲೂ ಕಾವಲುಗಳನ್ನು ಹಾಕಿ ಆಮೇಲೆ ಆ ಜಾಗವನ್ನೇ ನಮ್ಮ ವಶಕ್ಕೆ ತಗೊಂಡು ಶತ್ರುವನ್ನ ನಾಶ ಮಾಡುವ ಕ್ರಮ. ಹಾಗೆ ಇಲ್ಲಿ ಕಾಮ ಅನ್ನೋ ಶತ್ರು ವಾಸ ಮಾಡುವ ಜಾಗ ಯಾವುದು ಅಂದ್ರೆ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದೆಲ್ಲ ಕಾಮ ವಾಸಿಸುವಂತಹ ಸ್ಥಳ. ಶತ್ರುವಿನ ವಾಸದ ಜಾಗ ತಿಳ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡಿಬಿಡ್ಬೇಕು, ನಮ್ಮ ವಶಕ್ಕೆ ತಗೋಬೇಕು. ಅವನು ಹೊರಗೆ ಹೋಗದಿದ್ದ ಹಾಗೆ ನಮ್ಮ ವಶಕ್ಕೆ ಇಟ್ಕೋಬೇಕು. ಆಮೇಲೆ ಅವನನ್ನ ನಿಗ್ರಹ ಮಾಡ್ಲಿಕ್ಕೆ ಬರ್ತದೆ. ಹಾಗೆಯೇ ಕಾಮದ ವಾಸಸ್ಥಳ ಅಂದ್ರೆ ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲ. ಇದನ್ನ ನಮ್ಮ ವಶಕ್ಕೆ ತಗೋಬೇಕು. ಇಂದ್ರಿಯಗಳನ್ನ, ಮನಸ್ಸನ್ನ ವಶಕ್ಕೆ ತಗೋಬೇಕು. ವಶಕ್ಕೆ ತಗೊಳ್ಳೋದು ಅಂದ್ರೆ ಏನು? ಆ ಇಂದ್ರಿಯಾಭಿಮಾನಿಗಳು ಯಾರು, ಶರೀರಾಭಿಮಾನಿಗಳು ಯಾರು, ಮನೋಭಿಮಾನಿ ಯಾರು, ಅವರನ್ನು ತಿಳ್ಕೊಂಡು ಅವರನ್ನು ಒಲಿಸ್ಕೊಳ್ಬೇಕು. ನಮ್ಮ ಶರೀರಕ್ಕೆ ಅಭಿಮಾನಿ ಧರಾದೇವಿ, ಇಂದ್ರಿಯಾಭಿಮಾನಿಗಳು ದಿಕ್ಪಾಲಕರು, ವಿಷಯ ಪದಾರ್ಥಗಳಿಗೆ ಅಭಿಮಾನಿಗಳು ಸೌಪರ್ಣಿ ವಾರುಣಿ ಪಾರ್ವತಿ, ಮನೋಭಿಮಾನಿ ಗರುಡಶೇಷ ರುದ್ರರು, ಬುದ್ಧಿಗೆ ಅಭಿಮಾನಿ ಸರಸ್ವತಿ ಭಾರತೀಯರು. ಇವರ ತಾರತಮ್ಯ ತಿಳ್ಕೋಬೇಕು. ಅವರಿಗಿಂತ ಮೇಲೆ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು, ವಾಯುದೇವರು. ಅವರಿಗಿಂತ ಮೇಲೆ ಪ್ರಕೃತಿ ತತ್ವಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗಿಂತ ಮೇಲೆ ಪರಮಾತ್ಮ, ಅವನಿಗೆ ಸಮಾನರಿಲ್ಲ. ಈ ದೇವತೆಗಳನ್ನು ತಿಳ್ಕೊಳ್ಬೇಕು, ಅವರ ತಾರತಮ್ಯ ತಿಳ್ಕೊಳ್ಬೇಕು, ಅವರನ್ನು ಒಲಿಸ್ಕೊಳ್ಬೇಕು. ಆವಾಗ ಎಲ್ಲ ಇಂದ್ರಿಯಗಳು ನಮ್ಮ ಹತೋಟಿಗೆ ಬರ್ತದೆ. ಸುಮ್ಮನೆ ಇಂದ್ರಿಯ ಹತೋಟಿಗೆ ತರೋದು, ನಮ್ಮ ವಶಕ್ಕೆ ತಗೊಳ್ಳೋದು ಅಂದ್ರೆ ಏನರ್ಥ?
ಇಂದ್ರಿಯಾಭಿಮಾನಿ ದೇವತೆಗಳು ಅವರ ತಾರತಮ್ಯ ತಿಳ್ಕೊಂಡು ಅವ್ರನ್ನ ಪ್ರಾರ್ಥನೆ ಮಾಡಿ ಒಲಿಸ್ಕೊಂಡು ಆ ಇಂದ್ರಿಯಗಳು ನಮ್ಮ ವಶಕ್ಕೆ ತಗೊಂಡಾಗ ಅಲ್ಲಿರ್ತಕ್ಕಂತಹ ಕಾಮವನ್ನು ಓಡಿಸ್ಲಿಕ್ಕೆ ಬರ್ತದೆ. ಹೀಗೆ ಕಾಮರೂಪವಾದ ಶತ್ರುವನ್ನ ಗೆಲ್ಲುವ ಕ್ರಮ ಇದು. ಅದರಿಂದ ಸುಮ್ಮನೆ ನಿಷ್ಕಾಮ ಕರ್ಮ ಮಾಡ್ತೇನೆ ಎಂದರೆ ಆಗೋದಿಲ್ಲ. ಕಣ್ಣಿಗೊಂದು ಆಸೆ, ಕಿವಿಗೊಂದು ಆಸೆ, ಕಾಲು ಇಂಥ ಕಡೆ ಹೋಗ್ಬೇಕು ಅಂತ ಒಂದು ಆಸೆ, ಕೈಯಿಂದ ಏನೋ ಮಾಡುವ ಆಸೆ, ಪ್ರತಿಯೊಂದು ಇಂದ್ರಿಯಕ್ಕೂ ಈ ಆಸೆ ತುಂಬಿಕೊಂಡಿರ್ತದೆ. ಇಂದ್ರಿಯಾಭಿಮಾನಿ ದೇವತೆಗಳನ್ನು ಒಲಿಸ್ಕೊಂಡು ನಾವು ಇಂದ್ರಿಯಗಳನ್ನು ನಮ್ಮ ವಶಕ್ಕೆ ತಗೊಂಡಾಗ ಕಾಮವನ್ನು ಬಿಡ್ಲಿಕ್ಕೆ ಬರ್ತದೆ. ಯಾರದ್ದೋ ಅಧೀನದಲ್ಲಿರುವಂತಹ ಜಾಗದಲ್ಲಿ ಒಬ್ಬ ಶತ್ರು ಇದ್ರೆ ಅವನನ್ನು ಓಡಿಸ್ಲಿಕ್ಕೆ ನಮ್ಮ ಕೈಲಾಗೋದಿಲ್ಲ. ಆ ಏರಿಯಾನೇ ನಮ್ದಲ್ಲ, ಆ ಬಡಾವಣೆ ಮೊದಲು ನಮ್ಮ ವಶಕ್ಕೆ ಬರಬೇಕು. ಇದೇ ಈ ತಾರತಮ್ಯ ಜ್ಞಾನವೇ ಕಾಮವನ್ನು ಗೆಲ್ಲುವ ಉಪಾಯ. ಹೀಗೆ ಕರ್ಮದ ಬಗ್ಗೆ ಬರುವ ಸಂದೇಹಗಳನ್ನು ಪರಿಹಾರ ಮಾಡಿ, ಕಾಮ ಹೇಗೆ ಪ್ರತಿಬಂಧಕ ಆಗ್ತದೆ, ಅದು ಮಾಡುವ ಕೆಲಸ ಏನು ಅಂತ ತಿಳಿಸಿ, ಅದನ್ನು ಗೆಲ್ಲುವ ಉಪಾಯ ದೇವತಾ ತಾರತಮ್ಯ ಜ್ಞಾನ. ಕಾಮದ ಅಧಿಷ್ಠಾನ ವಾಸಸ್ಥಳದ ಅಭಿಮಾನಿಗಳು ಯಾರ್ಯಾರು ಅಂತನ್ನುವ ತಾರತಮ್ಯ ಜ್ಞಾನ, ಅದನ್ನೆಲ್ಲ ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಇಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ. ಅರ್ಜುನ, ನಿಷ್ಕಾಮ ಕರ್ಮ ಮಾಡಬೇಕು ಅಂತ ನಾನೇ ನಿನಗೆ ಉಪದೇಶ ಮಾಡಿದೆ. ಇದು ನಾನು ನಿನಗೆ ಹೊಸದಾಗಿ ಉಪದೇಶ ಮಾಡಿದ್ದಲ್ಲ. ಕೃಷ್ಣ ಏನೋ ಎಲ್ಲೂ ಇಲ್ಲದೆ ಇದ್ದದ್ದನ್ನು ಉಪದೇಶ ಮಾಡ್ತಿದ್ದಾನೆ ಅಂತ ನೀನು ಭಾವಿಸಬೇಡ. ಈ ನಿಷ್ಕಾಮ ಕರ್ಮವನ್ನ ಜಗತ್ ಸೃಷ್ಟಿಯ ಆರಂಭದಲ್ಲಿ ನಾನೇ ಸೂರ್ಯನಿಗೆ ಉಪದೇಶ ಮಾಡಿದ್ದೆ. ಆ ಸೂರ್ಯದೇವ ತನ್ನ ಮಗನಾಗಿರ್ತಕ್ಕಂತಹ ಶ್ರಾದ್ದ ದೇವ ಮನುವಿಗೆ, ಅಂದ್ರೆ ವೈವಸ್ವತ ಮನುವಿಗೆ ಉಪದೇಶ ಮಾಡಿದ್ದ. ಆ ವೈವಸ್ವತ ಮನು ತನ್ನ ಮಗನಾದಂತಹ ಇಕ್ಷ್ವಾಕು ರಾಜನಿಗೆ ಉಪದೇಶ ಕೊಟ್ಟಿದ್ದ. ಹೀಗೆ ನನ್ನಿಂದ ಸೂರ್ಯನಿಗೆ, ಸೂರ್ಯನಿಂದ ವೈವಸ್ವತ ಮನು, ಅವನಿಂದ ಇಕ್ಷ್ವಾಕು ಮಹಾರಾಜ, ಹೀಗೆ ಪರಂಪರಾ ಪ್ರಾಪ್ತವಾಗಿ ಈ ನಿಷ್ಕಾಮ ಕರ್ಮ ಅಥವಾ ಕರ್ಮಯೋಗ ಬಂದಿರೋದು. ಅನೇಕ ರಾಜಋಷಿಗಳು ಇದನ್ನು ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ, ಬೇರೆಯವರಿಗೆ ಉಪದೇಶನೂ ಮಾಡ್ತಾ ಬಂದಿದ್ದಾರೆ. ಆದರೆ ಎಷ್ಟೋ ಕಾಲ ಹೀಗೆ ಬಂದು ಆಮೇಲೆ ಅದು ನಷ್ಟವಾಗಿ ಹೋಯಿತು. ಆ ಪರಂಪರೆನೇ ನಿಂತು ಹೋಯಿತು. ಆ ನಿಂತ ಪರಂಪರೆಯನ್ನೇ ನಾನು ಪುನಃ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ. ನೀನು ನನ್ನ ಭಕ್ತ, ನನಗೆ ಸ್ನೇಹಿತ. ಅದರಿಂದ ರಹಸ್ಯವಾದ, ಅತ್ಯಂತ ಪ್ರಾಚೀನವಾದ, ಉತ್ತಮವಾಗಿರ್ತಕ್ಕಂಥ ಈ ನಿಷ್ಕಾಮ ಕರ್ಮ ಅಥವಾ ಕರ್ಮಯೋಗವನ್ನು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ. ಇದು ಪ್ರಾಚೀನ ಉಪನಿಷತ್ ಕಾಲದಿಂದಲೂ ಬಂದದ್ದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾಗೃಧ ಕಸ್ಯ ಸಿದ್ಧನಂ ಕುರ್ವನ್ನೇ ವೇಹ ಕರ್ಮಾಣಿ. 2ನೇ ಮಂತ್ರದಲ್ಲಿ ಕುರ್ವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಗಂ ಸಮಾಹ. ಕರ್ಮವನ್ನ ಮಾಡ್ತಾ 100 ವರ್ಷ ಬಾಳು ಅಂತ ಶ್ರೀಕೃಷ್ಣ ಕರ್ಮಯೋಗವನ್ನ ಏನು ಹೇಳಿದ್ದಾನೆ ಅದು ಉಪನಿಷತ್ನಲ್ಲಿ ಬಂದಿರತಕ್ಕಂಥದ್ದು. ಆದ್ರಿಂದಲೇ ಸರ್ವೋಪನಿಷದೋ ಗಾವಹ, ಉಪನಿಷತ್ತುಗಳೆಲ್ಲ ಗೋವಿದ್ದಂತೆ, ಭಗವದ್ಗೀತೆ ಹಾಲಿದ್ದಂತೆ, ಗೋವಿನಿಂದ ಹಾಲು ಬರುವಂತೆ. ದುಗ್ಧಂ ಗೀತಾಮೃತಂ, ಗೀತಾಮೃತ ಅದು ಹಾಲು, ಉಪನಿಷತ್ತು ಹಸು. ಹೀಗೆ ಅತ್ಯಂತ ಪ್ರಾಚೀನವಾದದ್ದಿದು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ. ಆಗ ಅರ್ಜುನ ಕೇಳ್ತಾನೆ, ಸೂರ್ಯ ಸೃಷ್ಟಿಯ ಆರಂಭದಲ್ಲೇ ಇದ್ದವನು, ನೀನು ಕೃಷ್ಣ ಇತ್ತೀಚೆಗೆ ಹುಟ್ಟಿದವನು, ನನಗಿಂತ 6 ತಿಂಗಳು ದೊಡ್ಡವನು. ಒಂದೇ ಸಂವತ್ಸರದಲ್ಲಿ ಕೃಷ್ಣ ಮತ್ತು ಅರ್ಜುನ ಹುಟ್ಟಿದವರು. ಯಾವ ಸಂವತ್ಸರದಲ್ಲಿ ಕೃಷ್ಣ ಹುಟ್ಟಿದ್ನೋ, ಶ್ರಾವಣ ಬಹಳ ಅಷ್ಟು, ಅದೇ ಸಂವತ್ಸರದಲ್ಲಿ ಫಾಲ್ಗುಣ ಮಾಸದಲ್ಲಿ ಅರ್ಜುನ ಹುಟ್ಟಿದ್ದ. ಆದ್ದರಿಂದ ಅರ್ಜುನ ಕೇಳ್ತಾನೆ, ನನಗಿಂತ ನೀನು ಸ್ವಲ್ಪ ದೊಡ್ಡವನು, ಇತ್ತೀಚೆಗೆ ಹುಟ್ಟಿದವನು. ಅಪರಂ ಭವತೋ ಜನ್ಮ, ನಿನ್ನ ಜನ್ಮ ಆಮೇಲೆ ಆದದ್ದು, ಸೂರ್ಯ ಮೊದಲಿಂದ ಇದ್ದ. ನೀನು ಸೂರ್ಯನಿಗೆ ಉಪದೇಶ ಮಾಡಿದ್ದಿ ಅಂತ ನೀನು ಹೇಳ್ತಾ ಇದ್ದಿ, ನಾನು ಹೇಗೆ ನಂಬಲಿ ಇದು ಅಂತ ಅರ್ಜುನ ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಉತ್ತರ ಹೇಳ್ತಾನೆ, ಅರ್ಜುನ, ನಾನು ಈ ಜನ್ಮದಲ್ಲಿ ಸೂರ್ಯನಿಗೆ ಹೇಳಿದೆ ಅಂತ ನಿನಗೇನು ಹೇಳಲಿಲ್ಲ. ಸೂರ್ಯನಿಗೆ ನಾನು ಹೇಳಿದ್ದು ಹೌದು, ಈ ಜನ್ಮದಲ್ಲಿ ಅಲ್ಲ. ನನಗೆ ಎಷ್ಟೋ ಜನ್ಮ ಆಗಿ ಹೋಗಿದೆ, ನಿನಗೂ ಎಷ್ಟೋ ಜನ್ಮ ಆಗಿ ಹೋಗಿದೆ. ಆದರೆ ನನಗೆ ಎಷ್ಟು ಜನ್ಮ ಆಗಿದೆ, ನಿನಗೆ ಎಷ್ಟು ಜನ್ಮ ಆಗಿದೆ ಅದು ನಿನಗೆ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ನನ್ನ ಜನ್ಮಗಳು ಗೊತ್ತಿಲ್ಲ, ನಿನ್ನ ಪೂರ್ವ ಜನ್ಮನೂ ನಿನಗೆ ಗೊತ್ತಿಲ್ಲ.
ಆದರೆ ನಾನು ಎಲ್ಲವನ್ನು ತಿಳ್ಕೊಂಡಿದ್ದೇನೆ. ನಿನಗೆ ಎಷ್ಟು ಜನ್ಮ ಆಗಿದೆ, ನನಗೆ ಎಷ್ಟು ಜನ್ಮ ಎಲ್ಲ ತಿಳ್ಕೊಂಡಿದ್ದೀನಿ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ, ನಿನಗೆ ಗೊತ್ತಿಲ್ಲ. ಆದ್ರಿಂದ ನಾನು ಯಾವುದೋ ಹಿಂದಿನ ಜನ್ಮದಲ್ಲಿ ಸೂರ್ಯ ಸೃಷ್ಟಿಯ ಆದಿಯಲ್ಲಿ ಹುಟ್ಟುವಾಗ ಆಗ ನಾನು ಇದ್ದೆ, ಆ ರೂಪದಲ್ಲಿ ನಾನು ಅವನಿಗೆ ಉಪದೇಶ ಮಾಡಿದ್ದೆ. ಈ ಕೃಷ್ಣ ಅವತಾರ ಹೀಗಾಗಿರೋದು. ಹಿಂದೆನೇ ನಾನು ನಿನಗೆ ಅವನಿಗೆ ಹೇಳಿದ್ದೆ. ಆದ್ದರಿಂದ ನೀನು ನಂಬಬಹುದು. ಈ ಜನ್ಮದಲ್ಲಿ ಅಂತಾದ್ರೆ ನಿನಗೆ ಸಂದೇಹ ಬರಬಹುದು, ಹಿಂದಿನ ಜನ್ಮದಲ್ಲಿ ನಾನು ಉಪದೇಶ ಮಾಡಿದ್ದು ಅಂತ ಹೇಳಿದಾಗ ಅರ್ಜುನ ಮತ್ತೆ ಕೇಳ್ತಾನೆ. ಅವನಿಗೆ ಇನ್ನೊಂದು ಸಂದೇಹ ಬಂತು. ಹಾಗಾದ್ರೆ ನಿನಗೂ ಕೂಡ ಜನ್ಮ ಇದೆಯಾ? ಅನೇಕ ಜನ್ಮಗಳನ್ನ ನೀನು ಎತ್ತಬೇಕಾಗ್ತದೋ? ಮನುಷ್ಯರಿಗಂತೂ ಅನೇಕ ಜನ್ಮ ಎತ್ತೋದುಂಟು, ನಿನಗೂ ಅನೇಕ ಜನ್ಮ ಇದೆ ಅಂತ ಹೇಳ್ತಾ ಇದ್ದಿ. ಏನು ವ್ಯತ್ಯಾಸ? ನನಗೆ ಜನ್ಮ ಇಲ್ಲ ನಿಜ, ಅಜೋಪಿ ಸನ್, ಜನ್ಮ ಇಲ್ಲ. ಅವ್ಯಯಾತ್ಮ, ನಾಶನೂ ಇಲ್ಲ. ಭೂತಾನಾಂ ಈಶ್ವರೋಪಿ ಸನ್, ಎಲ್ಲ ಪ್ರಾಣಿಗಳಿಗೆ ಒಡೆಯ. ಆದರೂ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ, ಅಂದರೆ ಪ್ರಕೃತಿ ಎಂದರೆ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ದುರ್ಗಾದೇವಿಯಲ್ಲಿ ನಿಂತುಕೊಂಡು ನಾನು ಹುಟ್ಟಿದ್ದೇನೆ ಅಂತ ಜನರಿಗೆ ಭ್ರಮೆಯನ್ನು ಉಂಟು ಮಾಡುತ್ತಿದ್ದೇನೆ ಅಷ್ಟೇನೆ. ಅಥವಾ ವಾಸುದೇವಾದಿ ರೂಪದಿಂದ ಪ್ರಾದುರ್ಭವಿಸ್ತಾ ಇದ್ದೀನಿ. ಇನ್ನೊಂದರ್ಥ, ದುರ್ಗಾದೇವಿಯನ್ನು ಅಧಿಷ್ಠಾನ ಮಾಡಿಕೊಂಡು ಅವಳಲ್ಲಿದ್ದು ಆ ದುರ್ಗಾದೇವಿ ಎಲ್ರಿಗೂ ಭ್ರಮ ಹುಟ್ಟಿಸುವವಳು. ಕೃಷ್ಣನಿಗೂ ಜನ್ಮ ಇದೆ ಅಂತ ಭ್ರಮ ದುರ್ಗಾದೇವಿಯ ಮೂಲಕ ಹುಟ್ಟಿಸ್ತಾ ಇದ್ದೇನೆ. ಇದೇ ನನ್ನ ಸ್ವಭಾವ. ಅನೇಕ ಜನ್ಮ, ಇನ್ನೊಂದರ್ಥ ಪ್ರಕೃತಿ ಅಂದರೆ ಸ್ವಭಾವ. ನನ್ನ ಸ್ವಭಾವ ಅನೇಕ ಜನ್ಮ ಎತ್ತೋದು, ಅನೇಕ ಪ್ರಾದುರ್ಭಾವಗಳನ್ನು ಎತ್ತೋದು ನನ್ನ ಸ್ವಭಾವ. ಸ್ವಭಾವಕ್ಕನುಗುಣವಾಗಿ ನಾನು ಅನೇಕ ಜನ್ಮ ಎತ್ತುತ್ತೇನೆ. ಏನೂ ಪ್ರಯೋಜನ ಇಲ್ಲ, ಸ್ವಭಾವದಿಂದ ಆಗುವ ಕೆಲಸಕ್ಕೆ ಪ್ರಯೋಜನ ಇರೋದಿಲ್ಲ. ಹೀಗೆ ಕೃಷ್ಣ ಅರ್ಜುನನ ಸಂದೇಹವನ್ನು ಪರಿಹರಿಸಿದ. ಸಜ್ಜನರ ಉದ್ಧಾರಕ್ಕೋಸ್ಕರ ಆಯಾ ಕಾಲದಲ್ಲಿ ಬೇರೆ ಬೇರೆ ರೂಪಗಳನ್ನು ಧರಿಸೋದು ನನ್ನ ಸ್ವಭಾವ. ಅಂದರೆ ಅವತಾರ ಮಾಡೋದು. ಅನೇಕ ಅವತಾರಗಳಿಂದ ಸಜ್ಜನರ ಸಂರಕ್ಷಣೆ ಆಗ್ತದೆ, ದುಷ್ಟರ ನಾಶ ಆಗ್ತದೆ. ಇದೇ ನನ್ನ ಅವತಾರದ ಉದ್ದೇಶ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಯಾವಾಗ ಧರ್ಮ ನಾಶ ಆಗ್ತದೋ, ಅಧರ್ಮ ತಲೆ ಎತ್ತಿ ನಿಲ್ತದೋ, ಆಗ ನನ್ನನ್ನು ನಾನು ಸೃಷ್ಟಿ ಮಾಡ್ಕೋತೇನೆ. ಅಂದರೆ ನಾನು ಭೂಮಿಯಲ್ಲಿ ಅವತಾರ ಮಾಡ್ತೇನೆ. ನನ್ನ ಅವತಾರದಿಂದ ನನಗೆ ಪ್ರಯೋಜನ ಇಲ್ಲದೆ ಇದ್ರೂ ಸಜ್ಜನರಿಗೆ ಪ್ರಯೋಜನ ಉಂಟು. ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ಪರಿತ್ರಾಣ ಆಗುತ್ತೆ, ದುಷ್ಟರ ವಿನಾಶ ಆಗ್ತದೆ, ಧರ್ಮದ ಸಂಸ್ಥಾಪನೆ ಆಗ್ತದೆ. ಅದಕ್ಕೋಸ್ಕರ ಅನೇಕ ಯುಗಗಳಲ್ಲಿ ನಾನು ಅವತಾರ ಮಾಡ್ತಿದ್ದೇನೆ. ಅದೇ ನನ್ನ ಜನ್ಮ. ಇಲ್ಲಿ ಪರಿತ್ರಾಣಾಯ ಸಾಧೂನಾಂ ಅಂತ ಕೃಷ್ಣ ಪರಿ ಅನ್ನೋ ಉಪಸರ್ಗ ಹಾಕಿದ್ದಾರೆ. ತ್ರಾಣ ಅಂತ ಅಷ್ಟೇ ಹೇಳಿಲ್ಲ. ಆದ್ರೆ ಇದು ಯಾಕೆ ಅಂತಂದ್ರೆ ನೋಡುವವರಿಗೆ ಸಂದೇಹ ಬರ್ತದೆ. ಈಗ ಸಜ್ಜನರೇ ಎಷ್ಟೋ ಜನ ನಾಶ ಹೊಂತಾರೆ, ದುಷ್ಟರೇ ಬದುಕೊಂಡು ಸುಖವಾಗಿ ಇರ್ತಾರೆ. ಕೃಷ್ಣ ಏನ್ ಮಾಡಿದ ಹಾಗಾಯ್ತು? ಸಜ್ಜನರ ರಕ್ಷಣೆ, ದುಷ್ಟರ ನಾಶ. ದುಷ್ಟರೇ ದೀರ್ಘಕಾಲ ಬದುಕಿರ್ತಾರೆ, ಸಜ್ಜನರೇ ಹಿಂಸೆ ಪಡ್ತಾರೆ. ಏನ್ ಮಾಡಿದೆ ಕೃಷ್ಣ ಅಂತ? ಅದಕ್ಕೆ ಪರಿತ್ರಾಣ ಅಂದ್ರೆ ದೀರ್ಘಾಯುಷ್ಯ ಕೊಟ್ಟು ಬದುಕಿಸೋದು ಅಂತ ಹಾಗರ್ಥ ಅಲ್ಲ, ಮೋಕ್ಷ ಕೊಡೋದು ಅಂತ ಅರ್ಥ. ಪರಿತ್ರಾಣ ಅಂದ್ರೆ ಮೋಕ್ಷ. ವಿನಾಶ ಆಯ್ತು ದುಷ್ಕೃತ, ದುಷ್ಟರ ನಾಶ ಅಂದ್ರೆ ಅವ್ರನ್ನೆಲ್ಲ ಸಾಯಿಸಿಬಿಡೋದು ಅಂತ ಅರ್ಥ ಅಲ್ಲ. ಕೆಟ್ಟ ಕೆಲಸ ಮಾಡ್ತಿರ್ತಾರೆ, ಏನೂ ಆಗದೆ ಹಂಗೆ ಇರ್ತಾರೆ. ಆದ್ರೆ ವಿನಾಶ ಆಯ್ತು ಅಂದ್ರೆ ಅರ್ಥ ಏನು? ಅವ್ರೇನು ಸಾಯೋದಿಲ್ಲ, ದೀರ್ಘಕಾಲ ಇರ್ತಾರೆ. ವಿನಾಶ ಅಂತಂದ್ರೆ ಅಂಧನ್ ತಮಸ್ಸಿಗೆ, ನರಕಕ್ಕೆ ಬೀಳೋದು, ಅದೇ ವಿನಾಶ. ಸಾಯುವುದು ಅಂತ ಅರ್ಥ ಅಲ್ಲ, ನರಕಕ್ಕೆ ಬೀಳಿಸ್ಲಿಕ್ಕೆ. ಹೀಗೆ ಸಜ್ಜನರಿಗೆ ಮೋಕ್ಷ ಕೊಡ್ಲಿಕ್ಕೆ, ದುಷ್ಟರನ್ನ ನರಕದಲ್ಲಿ ಹಾಕ್ಲಿಕ್ಕೆ ನಾನು ಅವತಾರ ಮಾಡೋದು. ಪರಿತ್ರಾಣ ವಿನಾಶ ಅಂತಂದ್ರೆ ಈ ರೀತಿ ಅರ್ಥ. ಯಾರು ಈ ರೀತಿ ನನ್ನ ಜನ್ಮ ಮತ್ತು ಕರ್ಮ, ಜನ್ಮ ಅಂದ್ರೆ ಅವತಾರ, ಇಚ್ಛೆಯಿಂದ, ಕೇವಲ ನನ್ನ ಇಚ್ಛೆಯಿಂದ ನಾನು ಅನೇಕ ರೂಪಗಳನ್ನು ಧರಿಸೋದು. ಕರ್ಮ ಅಂದ್ರೆ ಸಜ್ಜನರಿಗೆ ಮೋಕ್ಷ ಕೊಡೋದು, ದುಷ್ಟರಿಗೆ ತಮಸ್ಸು ಕೊಡೋದು. ಯಾರಿದನ್ನು ತಿಳ್ಕೋತಾರೋ ಅವರು ದೇಹ ಪರಿತ್ಯಾಗ ಮಾಡಿ ಪುನರ್ಜನ್ಮ ಹೊಂದದೆ ನನ್ನನ್ನು ಪಡಿತಾರೆ, ಅಂದ್ರೆ ಮೋಕ್ಷಕ್ಕೆ ಹೋಗ್ತಾರೆ. ಇಷ್ಟೆಲ್ಲ ಹೇಳಿದ್ರಿಂದ ಪರಿತ್ರಾಣ ಮತ್ತು ವಿನಾಶ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಿದ್ರಿಂದ ಒಂದು ಆಕ್ಷೇಪ, ಒಂದು ಸಂಶಯ ಪರಿಹಾರ ಆಯಿತು. ಭೀಷ್ಮ, ದ್ರೋಣ ಇವರೆಲ್ಲ ಸಜ್ಜನರೇ, ಕೃಷ್ಣ ಅವ್ರನ್ನೇ ನಾಶ ಮಾಡಿದ್ದಾನೆ. ಎಲ್ಲಿ ಸಜ್ಜನರ ಉದ್ಧಾರ ಆಯಿತು? ನಾಶ ಮಾಡಿದ್ನಲ್ಲ. ಅಂದರೆ ಅಷ್ಟೇ, ಹಾಗರ್ಥ ಅಲ್ಲ. ಅವರು ಸತ್ತರು ನಿಜ, ಆದರೆ ಮೋಕ್ಷ ರೂಪ ಪುರುಷಾರ್ಥವನ್ನು ಅವರಿಗೆ ಕೊಟ್ಟಿದ್ದಾನೆ ಅಂತ ಅರ್ಥ. ದ್ರೋಣಾದಿಗಳಿಗೆ ದುಷ್ಟರ ವಿನಾಶ ಅಂತಂದ್ರೂ ಕೂಡ ಅವರಿಗೆ ನಿತ್ಯ ನರಕವನ್ನು ಕೊಡೋದೇ ವಿನಾಶ.
ಆದ್ರಿಂದ ಇವತ್ತಿಗೂ ದುಷ್ಟ ಕೆಲಸ ಮಾಡ್ತಿರ್ತಾರೆ, ಎಷ್ಟೋ ಜನ ಉಳ್ಕೊಂಡಿದ್ದಾರೆ. ಮುಂದೆ ನಿತ್ಯ ನರಕಕ್ಕೆ ಹೋಗೋರು ಇದ್ದಾರೆ ಅಷ್ಟೇ, ಅದನ್ನ ಇಟ್ಕೋಬೇಕು. ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಜನ್ಮ ರಹಸ್ಯಾದಿಗಳನ್ನ ತಿಳಿದು ಈ ಅಭೀತ ರಾಗ ಭಯ ಕ್ರೋಧ, ಯಾವುದೋ ಪದಾರ್ಥದ ಮೇಲೆ ಅನುರಾಗ ಅದನ್ನು ಬಿಟ್ಟು, ಭಯ ಕೋಪ ಇವುಗಳನ್ನೆಲ್ಲ ಬಿಟ್ಟು ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳ್ಕೊಂಡು, ಎಲ್ಲದಕ್ಕೂ ಭಗವಂತನೇ ನಿಯಾಮಕ ಅಂತ ತಿಳ್ಕೊಂಡು ಪರಮಾತ್ಮನನ್ನೇ ಶರಣ ಹೊಂದಬೇಕು. ಅಂಥವರು, ಅಂಥ ಸಜ್ಜನರು ಜ್ಞಾನ ಮತ್ತು ತಪಸ್ಸಿನಿಂದ ಕರ್ಮಬಂಧವನ್ನ ಕಳಚಿಕೊಂಡು ಮದ್ಭಾವಮಾಗತಾಹ ಅಂತ ಅಂದಿದ್ದಾನೆ. ಅಂದರೆ ನನ್ನ ಸಾಯುಜ್ಯವನ್ನ ಪಡಿತಾರೆ ಅಂತ ಅರ್ಥ. ಇಲ್ಲಿ ಕೃಷ್ಣ ಸಾಯುಜ್ಯವನ್ನ ಹೇಳಿದ್ದಾರೆ, ತನ್ನ ಮಹಿಮೆ ತಿಳಿದವರಿಗೆ ಸಾಯುಜ್ಯ ಆಗ್ತದೆ ಅಂತ. ಸಾಯುಜ್ಯ ಅಂದ್ರೆ ಐಕ್ಯ ಅಂತ ಕೆಲವರು ಅರ್ಥ ಮಾಡ್ತಾರೆ. ಪರಮಾತ್ಮನ ಐಕ್ಯ ಹೊಂತಾರೆ ಅಂತ ಅರ್ಥ ಅಲ್ಲ, ಪರಮಾತ್ಮನಲ್ಲಿ ಪ್ರವೇಶ ಮಾಡೋದು ಅಂತ ಅರ್ಥ. ಸಾಯುಜ್ಯ ಅಂದ್ರೆ ಭಗವಂತನ ದೇಹದಲ್ಲಿ ಪ್ರವೇಶ. ಅದು ಪರಮಾತ್ಮ, ಈಗ ಪಿಶಾಚಿ, ಎಷ್ಟೋ ಜನರ ಅಪವಿತ್ರರಾದವರ ದೇಹದಲ್ಲಿ ಪಿಶಾಚಿ ಪ್ರವೇಶ ಮಾಡ್ತದೆ. ಅದರಂತೆ ಆ ಪಿಶಾಚಿಯೇ ಜೀವ ಅಲ್ಲ, ಜೀವನಲ್ಲಿ ಪ್ರವೇಶ ಆಯ್ತು ಅಷ್ಟೇ, ಬಿಟ್ಟು ಹೋಗ್ತದೆ. ಹಾಗೆ ಪರಮಾತ್ಮ, ಅವನ ಪರಮಾತ್ಮನಲ್ಲಿ ಭಕ್ತರಾದವರು ಸಾಯುಜ್ಯ ಹೊಂದ್ತಾರೆ ಅಂತಂದ್ರೆ ಪ್ರವೇಶ ಮಾಡ್ತಾರೆ ಅಂತ ಅಷ್ಟೇ ಅರ್ಥ ಹೊರತು ಅವನ ಐಕ್ಯ ಪಡಿತಾರೆ, ಪರಮಾತ್ಮನೇ ಆಗಿಬಿಡ್ತಾರೆ ಅಂತ ಅರ್ಥ ಅಲ್ಲ. ಮತ್ತೆ ಅರ್ಜುನ ಕೇಳ್ತಾನೆ, ಲೋಕದಲ್ಲಿ ಪರಮಾತ್ಮನ ಭಕ್ತರು ಎರಡು ಥರ ಇದ್ದಾರೆ. ಭಾಗವತರು, ತ್ರೈವಿದ್ಯರು ಅಂತ ಎರಡು. ಅಂತಂದ್ರೆ ಪರಮಾತ್ಮನೇ ಸಕಲ ಕರ್ಮಗಳಿಗೆ ಕರ್ತ, ಅವನೇ ಯಜ್ಞ ಭೋಕ್ತ. ಹೀಗೆ ಪ್ರತಿ ಕ್ಷಣದಲ್ಲಿ ದೇವರ ಅನುಸಂಧಾನದಿಂದ ಕರ್ಮ ಮಾಡಿ ಅವನಿಗೆ ಸಮರ್ಪಣೆ ಮಾಡುವವರು ಭಾಗವತರು. ತ್ರೈವಿದ್ಯರು ಅಂತಂದ್ರೆ ಮೂರು ವೇದಗಳ ಮೇಲ್ನೋಟದ ಅರ್ಥ ತಿಳಿದು ಇತರ ದೇವತೆಗಳು, ಪರ್ಜನ್ಯ, ವರುಣ, ಗಣಪತಿ ಇಂಥ ಇತರ ದೇವತೆಗಳನ್ನ ಪೂಜೆ ಮಾಡ್ತಾ ಕೊನೆಗೆ ಪರಮಾತ್ಮನೇ ಸಕಲ ದೇವತೆಗಳ ಅಂತರ್ಯಾಮಿ, ಅವನೇ ಸಕಲ ಕರ್ಮ ಭೋಕ್ತ ಅಂತ ಭಾವಿಸಿ, ಅದಿರೋದಿಲ್ಲ ಅವ್ರಿಗೆ, ಆ ಭಾವನೆ ಇರೋದಿಲ್ಲ. ಇತರ ದೇವತೆಗಳನ್ನ ಪೂಜೆ ಮಾಡಿ ದೇವರಿಗೆ ಸಮರ್ಪಣೆ ಮಾತ್ರ ಮಾಡ್ತಾರೆ. ಎಲ್ಲಾ ಕರ್ಮ ಮಾಡಿ ಇತರ ದೇವತೆಗಳನ್ನೇ ಪೂಜೆ ಮಾಡಿ ಕೊನೆಗೆ ಕೃಷ್ಣಾರ್ಪಣ ಮಸ್ತು ಅಂತ ಸಮರ್ಪಣೆ ಮಾಡುವವರು ಇವರು ತ್ರೈವಿದ್ಯರು. ಸರ್ವಕರ್ಮಕರ್ತ ಪರಮಾತ್ಮನೇ, ಅವನೇ ಯಜ್ಞ ಭೋಕ್ತ, ಅವನೇ ಮಾಡಿಸುವವನು. ಹೀಗೆ ಕ್ಷಣ ಕ್ಷಣಕ್ಕೂ ಅನುಸಂಧಾನದಿಂದ ಕರ್ಮ ಮಾಡುವವರು ಭಾಗವತರು. ಇಬ್ಬರಿಗೂ ಮೋಕ್ಷ ಆಗ್ತದೆ. ಅವಾಗ ಏನು ವ್ಯತ್ಯಾಸ ಬಂತು? ಪರಮಾತ್ಮ ಇಬ್ಬರಿಗೂ ಮೋಕ್ಷ ಕೊಡ್ತಾನಲ್ಲ ಅಂತಂದ್ರೆ ಇದಕ್ಕೆ ವೈಷಮ್ಯ ಅಂತ ಕರೀತಾರೆ. ವೈಷಮ್ಯ ಮಾಡಿದ್ನಲ್ಲ ಪರಮಾತ್ಮ, ವೈಷಮ್ಯ ಅನ್ನೋ ದೋಷ ಬಂತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನಿಬ್ಬರಿಗೂ ಕೂಡ ಸಮಾನವಾದ ಮೋಕ್ಷ ಏನು ಕೊಡೋದಿಲ್ಲ. ಭಾಗವತರಿಗೂ ತ್ರೈವಿದ್ಯರಿಗೂ ಸಮಾನವಾದ ಮೋಕ್ಷ ಕೊಟ್ರೆ ಆಗ ವೈಷಮ್ಯ ಬಂತು ನನಗೆ ಅಂತ ಆಗ್ತದೆ. ಭಾಗವತರು ಕ್ಷಣ ಕ್ಷಣದಲ್ಲಿ ದೇವರ ಅನುಸಂಧಾನದಲ್ಲಿರುವವರು, ಅವ್ರಿಗೂ ಒಂದೇ ಮೋಕ್ಷ. ಬೇರೆ ವೇದದ ಮೇಲ್ನೋಟದ ಅರ್ಥ ತಿಳ್ಕೊಂಡು ಬೇರೆ ಬೇರೆ ದೇವತೆಗಳ ಪೂಜೆ ಮಾಡಿ ಕೊನೆ ಕೃಷ್ಣಾರ್ಪಣ ಮಸ್ತು ಅಂತ ಮಾಡಿದ್ರೆ ಅವ್ರಿಗೂ ಅದೇ ಮೋಕ್ಷ. ಅದೇ ಕೊಡ್ತೀನಿ ನಾನು, ಆ ರೀತಿ ಕೊಡೋದಿಲ್ಲ. ಅವರಿಗೆ ಸಮಾನವಾದ ಮೋಕ್ಷವನ್ನ ನಾನೇನು ಕೊಡೋದಿಲ್ಲ. ಭಾಗವತರಿಗೆ ಮಾತ್ರ ಮೋಕ್ಷ ಕೊಡ್ತೇನೆ, ತ್ರೈವಿದ್ಯರಿಗೆ ಸ್ವರ್ಗವನ್ನೇ ಕೊಡ್ತೇನೆ. ಅದಾದ್ರೂ ಯಾಕೆ ಕೊಡ್ತೀನಿ ನೀನು? ಇತರ ದೇವತೆಗಳ ಪೂಜೆ ಮಾಡಿರ್ತಾರೆ, ಸ್ವರ್ಗ ಯಾಕೆ ಕೊಡ್ತೀನಿ ಅಂತ ಹೇಳಿದ್ರೆ, ಇತರ ದೇವತೆಗಳನ್ನ ಪೂಜೆ ಮಾಡಿದ್ರು ಅದು ಸ್ವೀಕಾರ ಮಾಡೋದು ನಾನೇ. ಗಣಪತಿನೋ ಸುಬ್ರಹ್ಮಣ್ಯನೋ ಯಾರನ್ನು ಪೂಜೆ ಮಾಡಿದ್ರು ಅವರೊಳಗೆ ಅಂತರ್ಯಾಮಿಯಾಗಿದ್ದು ಸ್ವೀಕಾರ ಮಾಡೋದು ನಾನೇ. ಗೆಲ್ಲಿಗೆ ನೀರು ಹಾಕಿದ್ರು ಅದು ಹೋಗಿ ಸೇರೋದು ಬುಡಕ್ಕೆ. ಅದರಂತೆ ಯಾವ ದೇವತೆಗಳಿಗೆ ಪೂಜೆ ಮಾಡಿದ್ರು ಅದನ್ನು ಅನುಭವಿಸುವ ನಾನೇ, ಅವರೊಳಗಿದ್ದುಕೊಂಡು. ಆದ್ರಿಂದ ನಾನು ಅವರಿಗೆ ಸ್ವರ್ಗ ಕೊಡ್ತೇನೆ. ಆದರೆ ನನ್ನನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಕ್ಷಣ ಕ್ಷಣಕ್ಕೆ ಅನುಸಂಧಾನ ಮಾಡುವವರಿಗೆ ಮೋಕ್ಷ ಕೊಡ್ತೇನೆ. ಯಾರು ಯಾವ ರೀತಿ ನನ್ನನ್ನು ಯಾವ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವ್ರಿಗೆ ಫಲ ಕೊಡ್ತೇನೆ. ಯಾಕೆ ಇತರ ದೇವತೆಗಳನ್ನು ಆರಾಧನೆ ಮಾಡಿದರೆ ಮೋಕ್ಷ ಯಾಕೆ ಕೊಡೋದಿಲ್ಲ ಅಂತಂದ್ರೆ, ಎಲ್ರಿಗೂ ತಂದೆ ನಾನು, ಎಲ್ರಿಗೂ ತಂದೆ ನಾನು. ತಂದೆಯಾಗಿ ನಾನಿರುವಾಗ ನನ್ನನ್ನು ಬಿಟ್ಟು ಇತರ ದೇವತೆಗಳನ್ನು ಪೂಜೆ ಮಾಡಿದರೆ ಅವ್ರಿಗೆ ಹೇಗೆ ಮೋಕ್ಷ ಕೊಟ್ಟೇನು? ಒಬ್ಬ ಮಗ ತಂದೆಯನ್ನ ಆಧರಿಸಬೇಕು, ಗೌರವಿಸಬೇಕು. ತಂದೆಯನ್ನ ಬಿಟ್ಟು ಇನ್ನೊಬ್ಬರನ್ನೇ ಪೂಜೆ ಮಾಡ್ತಾ ಇದ್ರೆ ಈ ತಂದೆ ಯಾಕೆ ಅವರಿಗೆ ಅಷ್ಟು ಉತ್ತಮ ಫಲ ಕೊಡ್ತಾನೆ? ಕೊಡೋದಿಲ್ಲ. ಆದ್ರಿಂದ ಮುಂದೆ ತಾನು ಕೃಷ್ಣ ಎಲ್ರಿಗೂ ನಾನೇ ತಂದೆ ಅಂತ ತೋರಿಸ್ತಾ ಇದ್ದಾನೆ. ಅದು ಹೇಗೆ ಅಂತಂದ್ರೆ,
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ 4 ವರ್ಣಗಳನ್ನು ಸೃಷ್ಟಿ ಮಾಡಿದವನು ನಾನು. ಆದ್ರಿಂದ ನಾನು ತಂದೆ ಇದ್ದ ಹಾಗೆ. ತಂದೆಯನ್ನು ಬಿಟ್ಟು ಬೇರೆಯವರಿಗೆ ಸೇವೆ ಮಾಡ್ತಾ ಹೋದರೆ ಈ ತಂದೆ ಅವರಿಗೆ ಯಾಕೆ ಉತ್ತಮ ಫಲ ಕೊಡ್ತಾನೆ? ಆದ್ರಿಂದ ನಾನು ಕೊಡೋದಿಲ್ಲ ಅಂತ ಹಾಗೆ ಅಭಿಪ್ರಾಯ. 4 ವರ್ಣದವರನ್ನ ಸೃಷ್ಟಿ ಮಾಡಿದ್ದು ಹೇಗೆ? ಗುಣಕರ್ಮ ವಿಭಾಗಶಃ. ಅಂದರೆ ಅವರ ಸತ್ವರಜಸ್ತಮ ಗುಣಗಳು ಮತ್ತು ಕರ್ಮ ಇದನ್ನು ನೋಡಿಕೊಂಡು ನಾನು ಈ ವಿಭಾಗದಿಂದ 4 ವರ್ಣ ಸೃಷ್ಟಿ ಮಾಡಿದ್ದೇನೆ. ದೇವತೆಗಳೆಲ್ಲ ಸಾತ್ವಿಕರು, ಸತ್ವಗುಣದಿಂದ ಹುಟ್ಟಿದವರು, ಸತ್ವಗುಣ ಪ್ರಚುರವಾಗಿರೋರೆಲ್ಲ ದೇವತೆಗಳು. ರಾಜಸರು ಅವರು ಮನುಷ್ಯರು, ಮಾನವರು ರಾಜಸರು, ದಾನವರು ತಾಮಸರು ಅಂತ ಲೆಕ್ಕ. ಹೀಗೆ ಸತ್ವಗುಣ, ರಜೋಗುಣ, ತಮೋಗುಣ ಈ ವಿಭಾಗದಿಂದಾಗಿ ದೇವ, ಮಾನವ, ದಾನವರ ಸೃಷ್ಟಿ ಆಯಿತು. ಮಾನವರಲ್ಲಿಯೂ ಕೂಡ ಅವರು ರಾಜಸರೇ, ಅದರಲ್ಲೂ ಸ್ವಲ್ಪ ಸತ್ವಗುಣ ಇದ್ದರೆ ರಾಜಸ ಸಾತ್ವಿಕರು ಅಂತ ಕರೀತಾರೆ ಮಾನವರನ್ನ. ಅವರು ಮುಕ್ತಿಗೆ ಯೋಗ್ಯರು. ಮಾನವರಲ್ಲಿ ರಾಜಸರು ಅಂತಿದ್ದಾರೆ. ರಾಜಸರು ಅವರು ಬರೇ ಸಂಸಾರದಲ್ಲೇ ಇರುವವರು. ಮಾನವರಲ್ಲೇನೆ ರಾಜಸರೇ, ಆದರೆ ತಮೋಗುಣ ಜಾಸ್ತಿ ಇದ್ದು ತಾಮಸರು ಅಂತಿದ್ದಾರೆ. ಅವರು ತಮೋಯೋಗ್ಯರು. ಹೀಗೆ ಸತ್ವರಜಸ್ತಮ ಗುಣಗಳನ್ನಿಟ್ಟುಕೊಂಡು, ಅದು ಅವರ ಸ್ವರೂಪದಲ್ಲೇ ಇರ್ತದೆ, ಅದನ್ನಿಟ್ಟುಕೊಂಡು ಸೃಷ್ಟಿ ಮಾಡಿದ್ದೀನಿ. ಸತ್ವಗುಣ ಜಾಸ್ತಿ ಇದ್ರೆ ಗುಣ ವಿಭಾಗದಿಂದ ಅಂದ್ರೆ ಸತ್ವಗುಣದವರು ಬ್ರಾಹ್ಮಣರು, ಸ್ವಲ್ಪ ರಜಸ್ಸು, ಹೆಚ್ಚು ಸತ್ವ. ರಜಸ್ಸು ಅಧಿಕವಾಗಿದ್ರೆ ವೈಶ್ಯರು, ತಮಸ್ಸು ಅಧಿಕವಾಗಿದ್ರೆ ಶೂದ್ರರು. ಹೀಗೆ ಸ್ವರೂಪದಲ್ಲಿ ಸತ್ವ ರಜಸ್ತಮ ಗುಣಗಳು ಅಂತಿದೆ, ಅದನ್ನಿಟ್ಟುಕೊಂಡು ನಾನು ಸೃಷ್ಟಿ ಮಾಡಿದ್ದೀನಿ. ಅದೇ ರೀತಿ ಕರ್ಮ, ಯಾರ್ಯಾರು ಯಾವ ಕರ್ಮ ಮಾಡ್ತಾರೆ ಆ ಕರ್ಮ ನೋಡಿಕೊಂಡು ವಿಭಾಗವೂ ಇದೆ. ಶುದ್ಧ ಸಾತ್ವಿಕರು ದೇವತೆಗಳು. ದೇವತೆಗಳಲ್ಲಿ ವರ್ಣ ವಿಭಾಗ ಇಲ್ಲ. ಬ್ರಾಹ್ಮಣಾದಿ ಜಾತಿಗಳಿಗೆ ಅಭಿಮಾನಿಗಳು ಮಾತ್ರ ಆಗಿರ್ತಾರೆ. ದೇವತೆಗಳಲ್ಲಿ ವರ್ಣ ವಿಭಾಗ ಇಲ್ಲ. ಇಷ್ಟು ದೇವತೆಗಳು ಬ್ರಾಹ್ಮಣರು, ಇಷ್ಟು ದೇವತೆಗಳು ಕ್ಷತ್ರಿಯರು, ಇನ್ ಕೆಲವು ದೇವತೆಗಳು ವೈಶ್ಯರು, ಹಿಂಗೆ ವಿಭಾಗ ಇಲ್ಲ. ಆದರೆ ಅಭಿಮಾನಿಗಳಾಗಿರ್ತಾರೆ. ಬ್ರಹ್ಮದೇವರು ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿ, ವಾಯುದೇವರು ಕ್ಷತ್ರಿಯ ವರ್ಣದವರಿಗೆ ಅಭಿಮಾನಿ, ಕುಬೇರ ಮೊದಲಾದವರು ವೈಶ್ಯ ವರ್ಣಕ್ಕೆ ಅಭಿಮಾನಿ. ಹೀಗುಂಟು. ನಿವೃತ್ತಿಯ ಮೊದಲಾದವರೆಲ್ಲ ಶೂದ್ರ ವರ್ಣದವರಿಗೆ ಅಭಿಮಾನಿಗಳು ಅಂತ ಅಭಿಮಾನಿಗಳಾಗಿರ್ತಾರೆ. ಅವರು ಮಾತ್ರ ಎಲ್ಲ ವರ್ಣಕ್ಕೂ ಸೇರಿದವರೇ ದೇವತೆಗಳು. ಯಾಕೆ? ವರ್ಣ ಅಂದ್ರೆ ಏನದು? ಒಂದೊಂದು ಕರ್ಮ. ಬ್ರಾಹ್ಮಣ ವರ್ಣದವರಿಗೆ ಹೀಗೆ, ಕ್ಷತ್ರಿಯ ವರ್ಣದವರಿಗೆ ಇಂಥ ಕೆಲಸ ಅಂತ ಉಂಟು. ಎಲ್ಲ ಕರ್ಮನೂ ಮಾಡ್ತಾರೆ. ಎಲ್ಲ ವರ್ಣದ ಕರ್ಮಗಳನ್ನು ದೇವತೆಗಳು ಮಾಡೋದ್ರಿಂದ ಸರ್ವವರ್ಣಕ್ಕೂ ಸೇರಿದವರೇ. ಎಲ್ಲ ಆಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡೋದ್ರಿಂದ ಸರ್ವ ಆಶ್ರಮಗಳಿಗೂ ಅವರು ಸೇರಿದವರೇ. ಸರ್ವವರ್ಣಾಹ ಸರ್ವಾಶ್ರಮಾಹ ಅಂತಿದೆ. ಹೀಗೆ ಗುಣನಿಮಿತ್ತಕವಾಗಿ ಒಂದು ವಿಭಾಗ, ದೇಹ ನಿಮಿತ್ತಕವಾಗಿ ಒಂದು ವಿಭಾಗ. ದೇಹ ನಿಮಿತ್ತಕವಾಗಿ ಅಂದರೆ ಬ್ರಾಹ್ಮಣ ತಂದೆ ತಾಯಿಗಳಿಗೆ ಹುಟ್ಟಿದವರು ಬ್ರಾಹ್ಮಣರು, ವೈಶ್ಯ ಕ್ಷತ್ರಿಯ ಬ್ರಾಹ್ಮಣ ತಂದೆ ತಾಯಿಗಳಿಗೆ ಹುಟ್ಟಿದವರು ಕ್ಷತ್ರಿಯರು. ಈ ರೀತಿ ಒಂದು ವಿಭಾಗನೂ ಇದೆ. ಜೀವ ಸ್ವರೂಪದಲ್ಲೇ ಸತ್ವಗುಣ, ರಜೋಗುಣ, ತಮೋಗುಣ ಅಂತಿದೆ. ಅದರ ಪ್ರಕಾರ ಒಂದು ವಿಭಾಗ ಇದೆ. ಅದರಿಂದ ಒಟ್ಟಿನಲ್ಲಿ 4 ವರ್ಣದವರಿಗೆ ನಾನೇ ತಂದೆ. ಆದ್ರಿಂದ ತಂದೆಯಾದ ನನ್ನನ್ನು ಬಿಟ್ಟು ಇತರ ಸೇವೆ ಮಾಡಿದರೆ ಅವರಿಗೆ ನಾನು ಅಷ್ಟಷ್ಟೇ ಫಲ ಕೊಡುವವನು. ಈ ರೀತಿ ಕರ್ಮಗಳನ್ನು, ಇದನ್ನ ವರ್ಣಗಳನ್ನು ಸೃಷ್ಟಿ ಮಾಡಿದಾಗ ಅದರಿಂದ ನನಗೇನಾದರೂ ಪುಣ್ಯ ಪಾಪ ಲೇಪ ಆಗ್ತದೋ ಅಂತ ಕೇಳಿದರೆ, ನಮಾಂ ಕರ್ಮ ನಿಲಿಂಪಂತಿ, ಯಾವ ಕರ್ಮ ಲೇಪ ನನಗಿಲ್ಲ. ಸೃಷ್ಟಿ ಮಾಡ್ತೇನೆ, ಆದರೆ ಅದರ ಲೇಪ ನನಗಿಲ್ಲ. ಯಾಕೆಂದ್ರೆ ನಮೇ ಕರ್ಮ ಫಲೇ ಸ್ಪೃಹ, ಕರ್ಮದ ಫಲದಲ್ಲಿ ಆಸೆ ಇಲ್ಲ. ಫಲದಲ್ಲಿ ಆಸೆ ಇಲ್ಲ, ಆದ್ರಿಂದ ನನಗೆ ಕರ್ಮದ ಲೇಪವೇ ಇಲ್ಲ. ಹೀಗೆ ನನ್ನ ಮಹತ್ವ ತಿಳ್ಕೊಂಡವನಿಗೂ ಕರ್ಮ ಬಂಧಕ ಆಗುವುದಿಲ್ಲ. ಇದನ್ನು ತಿಳ್ಕೊಂಡು ಹಿಂದಿನವರೆಲ್ಲ ಕರ್ಮ ಮಾಡ್ತಾ ಬಂದಿದ್ದಾರೆ. ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂಕೃತಂ. ಹಿಂದಿನವರು, ಹಿಂದಿನವರು ಎಲ್ಲರೂ ಮಾಡಿದ ಕರ್ಮವನ್ನೇ ನೀನು ಮಾಡು. ಅರ್ಜುನ, ಅದ್ರ ಜೊತೆಗೆ ಕರ್ಮ, ಅಕರ್ಮ, ವಿಕರ್ಮ ಈ 3ರ ಸ್ವರೂಪವನ್ನು ನೀನು ತಿಳ್ಕೋಬೇಕು. ಕರ್ಮ, ಅಕರ್ಮ, ವಿಕರ್ಮ ಅಂತ 3 ಇದೆ. ಅದನ್ನು ತಿಳ್ಕೊಂಡು ಕರ್ಮ ಮಾಡು.
ಈ ಕರ್ಮ ಅಕರ್ಮ ವಿಕರ್ಮ ತಿಳಿಯೋದೇ ಕಷ್ಟ. ಜ್ಞಾನಿಗಳು ಕೂಡ ಇದರಲ್ಲಿ ಮೋಹ ಕೊಡ್ತಾರೆ. ಆದ್ರಿಂದ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು ನಿನಗೆ ಬಿಡಿಸಿ ಹೇಳ್ತೇನೆ. ಕರ್ಮದಲ್ಲಿ ಅಕರ್ಮವನ್ನ ನೋಡಬೇಕು, ಅಕರ್ಮದಲ್ಲಿ ಕರ್ಮವನ್ನ ನೋಡಬೇಕು. ಅವನು ಮನುಷ್ಯರಲ್ಲಿ ಬುದ್ಧಿವಂತ, ಸಕಲ ಕರ್ಮಗಳನ್ನ ಮಾಡಿದಂತೆ ಆಗ್ತದೆ. ಏನ್ ಹಂಗಂದ್ರೆ ಕರ್ಮದಲ್ಲಿ ಅಕರ್ಮ ನೋಡಬೇಕು ಅಂತಂದ್ರೆ ನಾವು ಮಾಡುವ ಪ್ರತಿಯೊಂದು ಕರ್ಮದ ವಿಷಯದಲ್ಲಿ ಅಕರ್ಮ ನೋಡಬೇಕು ಅಂತಂದ್ರೆ ಅಂದ್ರೆ ಪರಮಾತ್ಮ, ಅವನ ಕರ್ಮ ಇದು ಅಂತ ನೋಡ್ಬೇಕಷ್ಟೆ. ಕರ್ಮದಲ್ಲಿ ಅಕರ್ಮ ನೋಡೋದು ಅಂದ್ರೆ ನಾವು ಮಾಡುವ ಕರ್ಮವನ್ನೆಲ್ಲವನ್ನು ಅಕರ್ಮ, ಇದು ಭಗವಂತನ ಕರ್ಮ ಅಂತ ನೋಡ್ಬೇಕು. ನಾಹಂಕರ್ತ ಹರಿಕರ್ತ ಅನ್ನೋದನ್ನ ತಿಳ್ಕೋಬೇಕು. ಅಕರ್ಮಣಿಚ ಕರ್ಮ ಅಂದ್ರೆ ನಮ್ಮಲ್ಲಿ ಯಾವ ಕರ್ಮ ಇಲ್ಲದೆ ಇದ್ದಾಗ, ನಾವು ಸುಪ್ತ್ಯವಸ್ಥೆಯಲ್ಲಿದ್ದಾಗ, ಮಲಗಿದಾಗ ಪರಮಾತ್ಮ ಕರ್ಮ ಮಾಡ್ತಾನೆ ಇರ್ತಾನೆ. ನಮ್ಮ ರಕ್ಷಣೆ ಇತ್ಯಾದಿ ಕರ್ಮಗಳನ್ನ ಭಗವಂತ ಮಾಡ್ತಿರ್ತಾನೆ ಅಂತ ತಿಳ್ಕೊಳ್ಳೋದು ಅಕರ್ಮದಲ್ಲಿ ಕರ್ಮ. ಯಾಕೆ ಶ್ವಾಸೋಚ್ಛ್ವಾಸ ಮಾಡಿಸ್ತಾನೆ, ಇದೆಲ್ಲ ಮಾಡ್ತಾ ಇರ್ತಾನೆ. ಕನಸು ಬೀಳುವಾಗ ಆನೆ ಕುದುರೆ ಏನೇನೋ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ತೋರಿಸ್ತಾನೆ ಆ ಕ್ಷಣದಲ್ಲಿ. ಕನಸು ಮುಗಿಯುವಾಗ ಆ ಪದಾರ್ಥಗಳನ್ನು ನಾಶ ಮಾಡ್ತಾನೆ. ಹೀಗೆ ನಾವೇನೋ ಕರ್ಮ ಮಾಡದೆ ಮಲ್ಕೊಂಡಾಗ್ಲೂ ಪರಮಾತ್ಮ ನಮಗೆ ಕನಸು ತೋರಿಸೋದು, ಶ್ವಾಸೋಚ್ಛ್ವಾಸ ಮಾಡಿಸೋದು, ಇದೆಲ್ಲ ಕರ್ಮ ಮಾಡ್ತಾನೆ ಅಂತ ತಿಳ್ಕೊಳ್ಳೋದು. ಕರ್ಮ ಅಕರ್ಮ. ವಿಕರ್ಮ ಅಂತಂದ್ರೆ ವಿರುದ್ಧವಾದ ಕರ್ಮ. ಏನು ಹೇಳಿದ್ದಾರೋ, ಯಾರ್ಯಾರಿಗೆ ಏನೇನು ಕರ್ಮ ಹೇಳಿದ್ದಾರೋ ಶಾಸ್ತ್ರದಲ್ಲಿ, ಅದನ್ನು ಬಿಟ್ಟು ವಿರುದ್ಧವಾದ ಕರ್ಮ ಮಾಡಿದರೆ ಅದು ವಿಕರ್ಮ ಅಂತ ಅನಿಸ್ಕೊಳ್ತದೆ. ಇವು ಮೂರನ್ನು ಬೇರ್ಪಡಿಸಿ ಚೆನ್ನಾಗಿ ತಿಳ್ಕೊಳ್ಬೇಕು. ಎಲ್ಲ ಕೆಲಸಗಳು ನಮ್ಮದು ಕಾಮ ಸಂಕಲ್ಪ ವರ್ಜಿತವಾಗಬೇಕು. ಅಂದರೆ ನಾನು ಮಾಡ್ತೇನೆ ಎನ್ನುವ ಕರ್ತೃತ್ವಾಭಿಮಾನ, ಸ್ವಾತಂತ್ರ್ಯಾಭಿಮಾನವನ್ನು ಬಿಡಬೇಕು. ಕಾಮತ್ಯಾಗ, ಆಸೆಯನ್ನು ತ್ಯಾಗ ಮಾಡಬೇಕು. ಕರ್ಮ ಮಾಡಿ ಸ್ವರ್ಗ ಸಾಧಿಸ್ತೇನೆ ಅನ್ನುವಂತಹ ಸಂಕಲ್ಪವನ್ನ ಮಾಡದೆ ಕರ್ಮ ಮಾಡಬೇಕು. ಅಂಥವನಿಗೆ ಅಪರೋಕ್ಷ ಜ್ಞಾನ ಬಂದು ಅವನ ಪಾಪ ಎಲ್ಲ ಸುಟ್ಟು ಹೋಗ್ತದೆ. ಹೀಗೆ ಕರ್ಮ ಫಲದ ಮೇಲೆ ಆಸಕ್ತಿಯನ್ನು ಬಿಟ್ಟು ನಿತ್ಯ ತೃಪ್ತನಾಗಿ ಕರ್ಮ ಮಾಡಬೇಕು. ತನಗೆ ಬೇರೆ ಆಶ್ರಯ ಇಲ್ಲ, ಪರಮಾತ್ಮನಿಗೆ ಅವನಿಗೆ ಬೇರೆ ಯಾರೂ ಆಶ್ರಯ ಇಲ್ಲ, ಅವನೇ ಸ್ವತಂತ್ರ, ಅವನಿಗೆ ನಾನು ಪ್ರತಿಬಿಂಬ ಅಂತ ತಿಳ್ಕೊಂಡು ಕರ್ಮ ಮಾಡತಕ್ಕವನಾಗಬೇಕು. ಆಗ ಅವನಿಗೆ ಜ್ಞಾನ ಬರ್ತದೆ. ಕರ್ಮ ಮಾಡಿದರೂ ಕೂಡ ಕರ್ಮದ ಲೇಪ ಆಗೋದಿಲ್ಲ, ಆ ಕರ್ಮ ಬಂಧಕ ಆಗೋದಿಲ್ಲ, ಈಶ್ವರನ ಅನುಗ್ರಹಕ್ಕೆ ಸಾಧಕವಾಗ್ತದೆ.